ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ದಿ 1K ಸಬ್ಸ್ಕ್ರೈಬರ್ ಆಗಿದೆ. ಸೊ 1K ಸಬ್ಸ್ಕ್ರೈಬರ್ ಆಗಿ ಸೊ 1,016 ಜನ. ಸೊ ತುಂಬ ಖುಷಿಯಾಗುತ್ತೆ, ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಸೊ ಇವತ್ತಿದ್ದು ಪ್ರಯಾಣ ಬಂದ್ಬಿಟ್ಟು ಅಂತ ಹೇಳಿದ್ರೆ ಮಂಗಳೂರಿಂದ ಸ್ಟಾರ್ಟ್ ಮಾಡಿ, ಸೊ ಮಂಗಳೂರಿಂದ ಇದು ಆನಂದಪುರದಿಂದ ಜೋಗ್ ಫಾಲ್ಸಿಂದ ಮುಂದೆ ಒಂದು ಡ್ಯಾಮ್ ಇದೆ. ಸೊ ಡ್ಯಾಮ್ ತೋರಿಸ್ಕೊಂಡು ರಿಟರ್ನ್ ಮ್ಯಾಂಗ್ಳೂರ್ ಹೋಗ್ತಿರುವಂಥದ್ದು. ಇದು ಬೆಳಗ್ಗೆ 4:15ಗೆ ಈ ಥರ ಇದು ಆಲ್ರೆಡಿ ಪಿಕಪ್ ಆಗಿದೆ. ಸೊ ಹಿಂದ್ಗಡೆ ಗಾಡಿ ನೋಡ್ತಿರ್ಬೋದು. ನಾವು ಎಕ್ಸಾಕ್ಟಾಗಿ ಬಂದುಬಿಟ್ಟಿರುವಂತ ಹೇಳಿದ್ರೆ ಆಗುಂಬೆ ಪೀಕ್ ಪಾಯಿಂಟ್ ಹತ್ತಿದ್ದೀವಿ. ಸೊ ಬನ್ನಿ ಹೋಗೋಣ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡಿ ವಿಡಿಯೋನ. ಸ್ನೇಹಿತರೆ ನೋಡ್ತಿದ್ದೀರಲ್ಲ, ಸೊ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ. ಅದರ ಮಂತ್ರಲ್ಲಿ ಕುತ್ಕೊಂಡಿದೆ. ಸೊ ಇದು ಉಡುಪಿಯಿಂದ ಬರುವಂಥ ದಾರಿ. ಸೊ ಈ ಕಡೆ ಮೇಲೆ ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗಕ್ಕೆ ಹೋಗುವಂಥ ದಾರಿ ಇದು. ಸೊ ಇಲ್ಲಿ ಮಂಗಗಳು ಜಾಸ್ತಿ, ಭಯ ಆಗ್ತಾ ಇದೆ ಎಲ್ಲಿ ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ ಅಂತೇಳಿ. ಫ್ಯಾಮಿಲಿ ಫೋಟೋ ನೋಡಿ, ಏನೋ ಮಾಡ್ತಾ ಇದೆ. ತೆಗ್ದು ಮುಖಕ್ಕೆಲ್ಲಾದ್ರೂ ಹೊಡೆದ್ರೆ ಕಾರಿ ಬಂದು ನೋಡಿ ಪ್ಲೇಸ್ ಯಾವ ಥರ ಇದೆ ಅಂತೇಳಿ. ಕ್ಲಿಯರ್ ವ್ಯೂ. ದೂರದಲ್ಲಿ ಒಂದು ಫಾಲ್ಸ್ ಇದೆ. ಅದು ಚೆನ್ನಾಗಿದೆ. ಅದು ಗಾಡೀಲಿ ಬಂದಂಥ ಕಸ್ಟಮರ್ಸ್ಗಳು. ಬನ್ನಿ ಹೋಗ್ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ನಿಲ್ಲಿಸ್ಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ. ಹಾಯ್ ಬನ್ನಲೆ, ಹಾಯ್ ಮಬ್ಲೆ. ಸ್ನೇಹಿತರೆ ನಾವೀಗ ಹೋಟೆಲ್ ಆಗುಂಬೆ ಹತ್ರ ನೋಡಿ, ಅಲ್ಲೆರಡು ಗಾಡಿ ನಿಂತ್ಕೊಂಡಿದ್ದೆ. ಎರಡು ಕಡೆ ಮಂಗಳೂರಿದೆ TT ಅದು. ಸೊ ಅವ್ರು ಬೇರೆ ಕಡೆ ಹೋಗ್ತಾರೆ, ನಾವು ಬೇರೆ ಕಡೆ. ನಮ್ಮದು ಜೋಗ್ ಫಾಲ್ಸ್ ಕಡೆ ಹೋಗುವಂಥದ್ದು, ಅದು ಗೊತ್ತಿಲ್ಲ ಯಾವ ಕಡೆ ಅಂತ ಕೇಳಬೇಕು. ಡ್ರೈವರ್ ಒಳಗಿದ್ದಾರೆ. ಇಲ್ಲಿಗೆ ತಿಂಡಿ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ. ಬನ್ನಿ ತಿಂಡಿ ಮುಗಿಸೋಣ. ಸ್ನೇಹಿತರೆ ನಾವೀಗ ಎಕ್ಸಾಕ್ಟಾಗಿ ಅಂತ ಹೇಳಿದ್ರೆ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸೊ ತೀರ್ಥಹಳ್ಳಿ ಹತ್ರ ಬಂದು ನಿಂತ್ಕೊಂಡಿದ್ದೀವಿ ಚೂರು ಕೆಲಸ ಇರೋದ್ರಿಂದ. ಸೊ ರಿಟರ್ನ್ ಅಂತ ಹೇಳಿದ್ರೆ ಆನಂದಪುರ, ನಾವು ಇದು ಸಾಗರ ರೋಡ್ ತೆಗಿಬೇಕು. ಸೊ ಇದಿಷ್ಟು ಸ್ಟ್ರೈಟಾಗಿ ಹೋದರೆ ಶಿವಮೊಗ್ಗ ಕಡೆ ಹೋಗುವಂಥದ್ದು. ನೋಡಿ ಅಂಬಾರಿಯಲ್ಲಿ ನಿಲ್ಸಿರುವಂಥದ್ದು. ಸೊ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇದೆ. ಬನ್ನಿ ಇಲ್ಲಿಂದ ಒಂದು ಚೂರು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಸೊ ರಿಟರ್ನ್ ಆನಂದಪುರಕ್ಕೆ ಹೋಗೋಣ. ಸೊ ಅಲ್ಲಿ ಹೋಗಿಬಿಟ್ಟು ಗಾಡಿ ಇಟ್ಟಾದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ದಾರಿಯಲ್ಲಿ ಏನಾದರೂ ಇದ್ರೆ ತೋರಿಸೋವಂಥದ್ದು ಕರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಜೋಗ್ ಫಾಲ್ಸ್ ಇನ್ನು ಹೋಗಿಲ್ಲ. ಜೋಗ್ ಫಾಲ್ಸ್ ಹೋದ್ಮೇಲೆ ಸೊ ಫಾಲ್ಸಲ್ಲಿ ಇಷ್ಟು ನೀರಿದೆ, ಅದನ್ನು ಕೂಡ ನೋಡೋಣ. ತುಂಬ ವರ್ಷದ ನಂತರ ಹೋಗ್ತಾ ಇರೋದು ಜೋಗ್ ಫಾಲ್ಸ್ ಕಡೆ. ಬನ್ನಿ ಅಲ್ಲಿ ಹೋಗುವ. ಸ್ನೇಹಿತರೆ ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟು ಆನಂದಪುರ ರೈಸ್ ಮಿಲ್ ಇದೆಯಲ್ಲ, ಸೊ ಆನಂದ್ ರೈಸ್, ಸೊ ಆ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ನಿಂತ್ಕೊಂಡಿದ್ದಾರೆ ನೋಡಿ, ಗಾಡಿ ಅಲ್ಲಿಟ್ಟಿದ್ದೀವಿ. ಸೊ ಇಲ್ಲೆಲ್ಲ ವರ್ಕರ್ಸ್ ಇರಲ್ಲ. ಸೊ ಈ ಕಡೆ ನಮಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಅವ್ರಿಗೆ ಮತ್ತೆ ಒಂದು ಅರೇಂಜ್ ಮಾಡಿದರು. ಸೊ ಹೋಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಒಳಗೆಲ್ಲ ಕುತ್ಕೊಂಡು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದ್ವಿ. ಸೊ ಈಗ ರಿಟರ್ನ್ ಒಳಗಡೆ ಹೋಗ್ಬಿಟ್ಟು ರೈಸ್ ಮಿಲ್ ನೋಡೋದು. ಬನ್ನಿ, ಆದರೆ ಮೊಬೈಲ್ ಅಲೌಡ್ ಇಲ್ಲ ಒಳಗೆ, ಇಲ್ಲಿಂದನೇ ತೋರಿಸ್ಬಲ್ಲ ಅಷ್ಟೇ ನಿಮಗೆ ನಾನು. ಬನ್ನಿ ಹೋಗೋಣ. ನೋಡ್ತಿದ್ದೀರಲ್ಲ, ಇಲ್ಲಿಂದ ಎಲ್ಲ ಬಂದುಬಿಟ್ಟು ಲಾಸ್ಟಿಗೆ ಅಕ್ಕಿ ಬಂದುಬಿಟ್ಟು ಫೈನಲ್ ಫಾರ್ಮ್ ಇದೆ ನೋಡಿ, ಈ ಥರ ಕಾಣುತ್ತೆ.
ಇದೆಲ್ಲ ಬಂದ್ಬಿಟ್ಟು ಕಲ್ಲು ಮತ್ತು ಅದನ್ನೆಲ್ಲ ಫುಲ್ಲಿ ಕ್ಲೀನ್ ಮಾಡುತ್ತೆ. ಸೊ ಇದೆಲ್ಲ ಕ್ಲೀನ್ ಆದಮೇಲೆ ರಿಟರ್ನ್ ಎಲ್ಲ ಈ ಕಡೆ ಬಂದು ಬೀಳ್ತಾ ಇರುವಂಥದ್ದು. ಸ್ನೇಹಿತರೆ ಇದು ನೋಡಿ ಎಲ್ಲ ಆದಮೇಲೆ ಆನಂದ್ ಅಂತೇಳಿ ಈ ಥರ ಬ್ರ್ಯಾಂಡಿಂಗ್ ಹಾಕಿ ಸುತ್ತಲಕ್ಕಿತ್ತಲ್ಲ ಈಗ ನಾವು ನೋಡಿದ್ವಲ್ಲ, ಸೊ ಆ ಅಕ್ಕಿಲಿ ಬರುತ್ತೆ. ಸೊ ಇವರು ಈ ಥರ ಜನ 20 ಮೀಟರಲ್ಲಿ ಲೋಡ್ ಆಗಲಿಕ್ಕೆ ಹೋಗ್ತಾ ಇರುತ್ತೆ. ಇದರಲ್ಲೇ ನಿಮಗೆ ಡೇಟ್ ಎಲ್ಲ ಬರೆದಿರ್ತದೆ, 15 ಡೇಟಿಂದ 6 ತಿಂಗಳು ತನಕ ಡೇಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಡೈರೆಕ್ಟಾಗಿ. ಡೈರೆಕ್ಟ್ ಲಾರಿ ಲೋಡ್ ಆಗುತ್ತೆ. ಅವಾಗಲೇ ಎಲ್ಲ ಕೆಲಸ ಮುಗಿಸ್ತಾರೆ. ಅಲ್ಲಿ ನೋಡಿದ್ರೆ ಕುಚ್ಚಲಕ್ಕಿ ಈ ಥರ ಗಾಡಿಗಳು ನೋಡಿ ಹಾಯ್ ಮಾಡಿ ಯಾರು ಸ್ನೇಹಿತರೆ ನಾವೀಗ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಅಂತ ಹೇಳಿದ್ರೆ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಸೊ ಈಗ ಶುಂಠಿದು ಸೊ ಇದು ಕಡೆ ಇವ್ರದೆ. ಸೊ ಇದ್ರೊಳಗೆ ಬರ್ತಾ ಇದ್ವಿ. ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ ಒಳಗಡೆ ಮಸ್ತ್ ಕೋಲ್ಡ್ ನೋಡಿ. ಹಿಂದೆ ಕೈ ಕಟ್ಕೊಂಡು ಹೋಗ್ತಾ ಇದ್ದಾರೆ ಒಬ್ರು. ಫುಲ್ ಕೋಲ್ಡ್ ಇದೆ ಒಳಗಡೆ ಮಾತ್ರ. ನೋಡಿ ಇವ್ರಿಗೆ ಚಳಿ ಆಗಿದೆ. ಬನ್ನಿ ಎಂಚಿನ ಚಳಿ ಆಂದ್ರೆ ಇವರಿಗೆ ಚಳಿ ನೋಡಿ ಫುಲ್ ಚಳಿ. ನಿಮಗೆ ಚಳಿ ಆಗ್ತಿಲ್ವಾ? ಚಳಿ ಆಗ್ತಾ ಉಂಟಾ? ನಾ ಎಲ್ಲ ಆಗ್ತಾ ಇಲ್ಲ. ಟೆಂಪರೇಚರ್ 12 ನೋಡಿ ಶುಂಠಿ ಇದೆಲ್ಲ. ಬನ್ನಿ ಚಳಿ ಇದೆ. ಇಲ್ಲಿಂದ ಹೊರಗೆ ಹೋಗೋಣ ಮೊದಲು. ಸ್ನೇಹಿತರು ಇಷ್ಟು ತನಕ ಗೋಡನ್ ನೋಡಿದ್ದೆಲ್ಲ ಆಯ್ತು. ಸೊ ನೋಡಿ ಗೋಡನ್ ಎಲ್ಲ ನೋಡಿ ಸುಸ್ತಾಗಿ ಎಲ್ಲ ಬಂದು ಇಟ್ಕೊಂಡಿದ್ದಾರೆ. ಗೋಡನ್ ನೆತ್ತ ತೂದು ಬಚ್ಚದು ಊರು ಬತ್ತು ಉಂಟದ ಅಂದ್ರೆ ಸೊ ಅದೆಲ್ಲ ಬಿಟ್ಟಾದ್ಮೇಲೆ ಈಗ ಕಲ್ಯಾಣಿ ಹತ್ರ ನೋಡಿ ಚೆನ್ನಾಗಿದೆಲ್ಲ ಈಜು ಹೊಡಿತಾ ಇದ್ದಾರೆ ಹುಡುಗರೆಲ್ಲ. ಗುರು ಎಷ್ಟು ಆಳ ಇದೆ ಹತ್ತಡಿ? ಇಲ್ಲ ಕಮ್ಮಿ ಇದೆಯಾ? ಇಲ್ಲ ಅಲ್ಲಿಯಾ? ಆ ಕಡೆ ಹೋದ್ರೆ ಮುಂದ್ಗಡೆ ಜಾಸ್ತಿ ಇದೆ. ಓ ನೋಡಿ ಚೆನ್ನಾಗಿ ದುಡ್ದು ಅಡ್ಡಾಡಿ ಹೋಗ್ತಾರೆ. ಇದು ಹಳ್ಳಿ ಲೈಫ್ ಅಂತಂದ್ರೆ. ಸಿಟಿಯಲ್ಲಿ ಇದೆಲ್ಲ ಕಾಣಲಿಕ್ಕೆ ಕಮ್ಮಿ. ಈಗ ಎಷ್ಟಾರು ಮಾಡ್ಕೊಳ್ಳಿ ವಿಡಿಯೋ. ಸ್ನೇಹಿತರೆ ನಾವೀಗ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟಿರೋ ಅಂತ ಹೇಳಿದ್ರೆ ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಸೊ ಜೋಗ್ ಫಾಲ್ಸ್ ಹತ್ರ ಬಂದ್ಬಿಟ್ಟು ಟಿಕೆಟ್ ಕೂಡ ಮಾಡಿಸ್ಕೊಂಡ್ವಿ. ಸೊ ನೋಡೋಣ ಅಂತೇಳಿ. ನೀರಂತೂ ಇಲ್ಲ, ಬಿಸಿಲಂತೂ ಹೆವಿ ಆಗಿದೆ. ಅದಂತೂ ಗೊತ್ತಾಯ್ತು. ಯಾಕಂದರೆ ಬರಬೇಕಾದ್ರೆ ಬ್ರಿಡ್ಜ್ ಹತ್ರ ಯಾವುದೂ ಕೂಡ ನೀರು ತುಂಬ್ಕೊಂಡಿರಲಿಲ್ಲ. ಸೊ ನೀರಿಲ್ಲ ಅಂತೇಳಿ ಮುಂಚೆನೂ ಹೇಳಿದರು. ಆದರೆ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ಹೋದಾಗ ಹೇಳಿದರು ನೀರು ತುಂಬ ಇದೆ ಅಂತೇಳಿ. ಸೊ ಇವತ್ತು ನೀರಿಲ್ಲ. ಅಷ್ಟೇ ಅಂದರೆ ಡ್ಯಾಮ್ ಓಪನ್ ಮಾಡಲಿಲ್ಲಲ್ಲ ಆ ಕಡೆ. ಇದು ಲಿಂಗನಮಕ್ಕಿ ಯಾವುದು ಬರುತ್ತಲ್ಲ ಡ್ಯಾಮ್. ಸೊ ಡ್ಯಾಮ್ ಓಪನ್ ಮಾಡಿಲ್ಲ. ಸೊ ಈ ಕಡೆ ಮಳೆ ಕೂಡ ಕರೆಕ್ಟಾಗಿ ಆಗಿಲ್ಲಂತೆ, ಅದರಿಂದ ನೀರಿಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಸೆಕೆ ಇದೆ ಅಂತೇಳಿ. ಬಿಸಿಲು ತುಂಬ ಇದೆ ಗುರು, ಹೆವಿ ಆಗಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಸ್ನೇಹಿತರು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ಕಂಪ್ಲೀಟಾಗಿ ಫುಲ್ಲು ತುಂಬ್ಕೊಂಡಿದ್ದಾರೆ. ಅಲ್ಲಿ ಆ ಕಡೆ ಜೋಗ್ ಫಾಲ್ಸ್ ಇದೆ. ಜೋಗ್ ಫಾಲ್ಸ್ ಅನ್ನೋಕ್ಕೆ ಜೋಗ್ ಫಾಲ್ಸಲ್ಲಿ ಇದ್ದೇವೆ. ಫಾಲ್ಸ್ ನೋಡಿ ಬಂದೆ ಬಾಕಿ ನೋಡಿ ನೋಡಿ ಈ ಥರ ಕಾಣ್ತಿದ್ದಾರೆ. ಎಲ್ಲ ಕೆಳಗೆ ನಿಂತು ಫೋಟೋ ತೆಗಿತಾರೆ. ನೀರಿದೆ, ಯಾರು ಇಲ್ಲ ಅಂತ ಹೇಳಿದ್ರು. ನಾರ್ಮಲ್ ಆಗಿ ಫೋಟೋ ಹಿಂದೆ ಲಾಸ್ಟ್ ಟೈಮಲ್ಲಿ ವಿಡಿಯೋದಲ್ಲಿ ನೋಡಿದಾಗ ಅಷ್ಟು ನೀರಿಲ್ಲ. ಮೇಡಮ್ ಆ ಕಡೆ ನೋಡಿದಾರೆ
150 TMC ಕೆಪಾಸಿಟಿ, ಇಡೀ ಕರ್ನಾಟಕ ನಂಬರ್ 1 ಡ್ಯಾಮ್ ಸ್ಟೋರೇಜ್ ಅಲ್ಲಿ. ಹೌದು, ಶರಾವತಿ ಡ್ಯಾಮ್ KR 40 ಡ್ಯಾಮ್ ಸರ್. 41 ಅಷ್ಟೇ ಫಸ್ಟ್ ಲಿಂಗನಮಕ್ಕಿ ತುಂಬೋದು ಲಾಸ್ಟ್. ಸೂಪರ್. ಅದು ಬಿಟ್ರೆ 123, ಅದು ಬಿಟ್ರೆ ತುಂಬೋದು ಭಾರಿ ಕಷ್ಟ. ಮತ್ತೆ ವರ್ಷ ಎಷ್ಟು ಮಾಡಿ ಬಿಟ್ರಿ ಒಂದು 6-4 ಸಣ್ಣ ಕಾರಣ ಸುಮ್ಮನೆ ಕುತ್ಕೊಳ್ಳಿ. ನಾ ಕರ್ಕೊ ಬರ್ತೆ ಆಯ್ತಾ, ನಾ ಕರ್ಕೊ ಬರೋದು ಜಬರದ್ದು ಒಂದು 6-4 ದಿ ಎಂಡ್ ಸರ್. ಈ ಡ್ಯಾಮ್ ಬಂದು 2 ಕಿಲೋಮೀಟರ್ ಇದೆ ಟೋಟಲ್. 2 ಕಿಲೋಮೀಟರ್ 70 ಕಿಲೋಮೀಟರ್, 77 ಕಿಲೋಮೀಟರ್ ಹೊಸನಗರ ಅಪ್ ಟು ಹೊಸನಗರ ಬಸ್ ಇದೆಯಲ್ಲ, ಅಲ್ಲಿ ತಾಕತ್ ನೀರು ಅಲ್ಲ ಬ್ರೋ, ಬ್ಯಾಕ್ ವಾಟರ್ ಫುಲ್ ಅದು ಬಿಟ್ರೆ ಜೋಗಾಗ ಹೋಗುದು ಕಡೆಗೆ ಜೋಗಿಗೆ ಹೋಗೋದು. ಇದಲ್ಲ ಜೋಗಿ ಈ ಕಡೆ ಇಲ್ಲ ನೀವು ಸುಮ್ಮನೆ ಹೋಗಿ ಬಸ್ ಪವರ್ ಸ್ಟೇಷನ್ ಹೋಗುದು ಏನಿದೆ ಇದೆ ಇಲ್ಲ ಮಾತಾಡಿ ಕಡೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದಲ್ಲ, ಅದು ಬೇರೆ. ಸಿಗಂದೂರು ಕೋಟೆ ಹೋಗ್ತಿರಲ್ಲ, ಅದು 4 ಬಸ್. ಅದು ಈ ಕಡೆ ಸಾಗರ್ ಕಡೆ ಮೆಲ್ಲ ಹೋಗಿ. ಬಿಟ್ಟಿದ್ದೀನಿ. ಕ್ಯಾಮ್ರಾ ಉಂಟು, ನನಗೆ ಫೋನ್ ಮಾಡ್ತಾರೆ ಈಗ ಕಂಟ್ರೋಲ್ ಇಂದ. ನೋಡಿ ಬುಲೆಟ್ ಕ್ಯಾಮ್ರಾ, ಎಲ್ಲ ಕಡೆ ಕ್ಯಾಮ್ರಾ. ಕರೆಂಟ್ ಹಬ್ಬ ಮೇನ್ ಐತಿ ಕರ್ನಾಟಕದ. ಇದು ಟೋಟಲ್ 25 ಉಂಟು. ಬರೀ ಐಡಲ್ ಅಲ್ಲಿ ಟೋಟಲ್ 1410 ಮೆಗಾವಾಟ್ ಆಗುತ್ತೆ. ಈ ಡ್ಯಾಮು ಶರಾವತಿ, ಲಿಂಗನಮಕ್ಕಿ, ಗೇರ್ಸೊಪ್ಪ ಮತ್ತೆ MGH, ಅದ್ರ ಮಧ್ಯೆ ಏನೋ ಪ್ರೈವೇಟ್ ಗೊತ್ತಾನೆ ಕಡೆಗೆ ಒಬ್ಬ DK ಶಿವಕುಮಾರ್ ಅವ್ರದ್ದು. ಸುಮ್ಮನೆ ಹೋಗಿ ನಾ ಹೇಳ್ತೆ ನಾ ಕಡೆ ಹೇಳ್ತೆ ಅಲ್ಲ. ಈಗ ಸುಮ್ಮನೆ ಡ್ಯಾಮ್ ನೋಡ್ಕೊಳ್ಳಿ, ಲೊಕೇಶನ್ ನೋಡ್ಕೊಳ್ಳಿ. ಅಲ್ಲ ನಡ್ಕೊಂಡ್ ಬರೋದಿಲ್ಲ, ನಾ ತೋರಿಸ್ತೆ. ಇದು ಡ್ಯಾಮ್ ನೋಡ್ಕೊಳ್ಳಿ, ಈ ಕಡೆ ನೋಡಿ, ಬೇರೆ ಎಲ್ಲಿ ಬೇಡ, ಈ ಕಡೆ ನೋಡಿ. ಇದು ಹೊಸನಗರ, ಸಿಗಂದೂರೆಲ್ಲ ಈ ಕಡೆ ಸೈಡೇ ಬರೋದು. ಮೇಲೆ ಬಲಕ್ಕೆ ಎಷ್ಟು ನೀರಿದೆ ನೋಡ್ರಿ. 151 TMC ಸ್ಟೇಟಿಗೆ ನಂಬರ್ 1. ಬರೀ ಪ್ರೊಡಕ್ಷನ್ ಅಷ್ಟೇ, ಬೇರೆ ಇರಿಗೇಷನ್ ಇಲ್ಲ, ಮೀನ್ ಸಾಕಾಣಿಕೆ ಇಲ್ಲ, ಏನೂ ಇಲ್ಲ. ಮೀನ್ ಸಾಕೇನಿಲ್ಲ, ಅಲ್ಲೂ ಉಂಟು ಒಳೆ ಮೀನು ಅಷ್ಟೇ. ಬರೀ ಇದು ಕರೆಂಟ್ ಮಾತ್ರ. ಹೌದು, ಇದು 1 ವರ್ಷ ಯೂಸ್ ಆಗುತ್ತಲ್ಲ. ಆಗಲ್ಲ ಸರಿ ಹೊಡೆದ್ರೆ. ಲಾಸ್ಟ್ ಅದು ಎಂಡ್ ಅದು. ಬಟ್ ಸಿಂಪಲ್ ಆರಂಭ ಕೈ ಸುಮ್ಮನೆ ಸ್ಟೇರಿಂಗ್ ಎಲ್ಲ ಆಡಿಸ್ತಾ ಇದ್ದೇನೆ. ಖುಷಿ ಉಂಟಾ? ಬಾಲ್ಸ್ಗಿಂತ ಖುಷಿ ಸಿಗುತ್ತೆ ಹೇಳ್ದೆ ಬಾ ಈ ಕಡೆ ಎಲ್ಲ ಬಿಡಲ್ಲ ನಮಗೆಲ್ಲ, ಮತ್ತೆ ಪಾಸ್ ಅದು ಇದು ಅಂತ ಹೇಳಿ. ಇಲ್ಲಿ ಬೇಡ ಹೋಗೋಣ. ಏ ಬೇಡ ಹೋಗಲ್ಲಪ್ಪ, ನಾನು ಕರ್ಕೊಂಡ್ ಬರ್ತೈತಾ ಸುಮ್ಮನೆ ಜೊತೆ. ಸರ್ ಇದು ಹಳೆ ಹೊಳೆ, ಇದು ಅಂದ್ರೆ ಪಾತ ಇದೆ ಹಳೆ ಹೊಳೆ ಹೋಗೋದು. ಇದು ತುಂಬಾ ಡೆಪ್ತ್ ಉಂಟು. ಇದು ಎಷ್ಟು ಡೆಪ್ತ್ ಇದೆ ಸರ್? 1, 2, 3, 4, 5, 6 ಒಟ್ಟು 11 ಗೇಟ್ ಉಂಟು. ಎಟಡೆ 3 ಲಕ್ಷ ಬಿಡು ನೀರು. 3 ಲಕ್ಷ ಒಂದು 24 ಹೈಟ್, ಲೆಂತ್ 58. ಅದು 30 ಗೇಟ್ ಮೂಲ ಹೋಗಿ ಹೋಯ್ತು. ಅದಕ್ಕೆ ಬರ್ಕೊಂಡೆ ಬೇಗ ಬರ್ರಿ ಯಾಕಂದ್ರೆ ನಿಮ್ ಫಾಲ್ಸ್ ರೆಗ್ಯುಲರ್ ಅಲ್ಲಿ ಅವರಿಗೆಲ್ಲ ಲೇಟ್ ಮಾಡಿ ಹಾಕಿ ಎಂತ ಕೊಟ್ಟೇನೆ ಅವರಿಗೆ ಪ್ರಯೋಜನ ಇಲ್ಲ. ಇದೆಲ್ಲ ನೋಡಬಹುದು, ಇನ್ನೂ ಸುಮಾರು ಇತ್ತು ಪ್ಲೇಸ್ಗಳು, ಲೇಟ್ ಆಯ್ತು. ಸ್ನೇಹಿತರೆ ನೋಡಿದ್ರಲ್ಲ, ಸೊ ಇದು ಲಿಂಗನಮಕ್ಕಿ ಡ್ಯಾಮ್ ಒಂದು ಸಮುದ್ರ ಅಂತ ಹೇಳ್ಬೋದು. ಸೊ ಅವರೆಲ್ಲ ಹೇಳಿದ್ರಲ್ಲ 72 ಕಿಲೋಮೀಟರ್ ತನಕ ವಿಸ್ತಾರವಾಗಿದೆ ಅಂತೇಳಿ. ಸೊ ಅಷ್ಟು ದೊಡ್ಡದಾಗಿರುತ್ತೆ. ಇಷ್ಟೋ ತನಕ ನಾವು ಅಲ್ಲಿ ಜೋಗ್ ಫಾಲ್ಸ್ ನೋಡಿದ್ವಿ, ಜೋಗ್ ಫಾಲ್ಸಲ್ಲಿ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ಅದು ಕೂಡ ಸೊ ಕಾರಣ ಆಗಿದೆ ಅಂತ ಹೇಳಿಬಿಟ್ರೆ ಇವರು ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರ ಹತ್ರ ಮಾತಾಡೋಣ ಏನಂತೇಳಿ. ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ. ತಮ್ಮ ಹೆಸರು ಸರ್? ರಾಜೇಶ್ ರಾಜೇಶ್ ಅಂತೇಳಿ. ಸೊ
ಇವರಿದ್ದ ಕಾರಣದಿಂದ ನಮಗೆ ಲಿಂಗನಮಕ್ಕಿ ಡ್ಯಾಮ್ನ ಇಷ್ಟು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ನೋಡೋಕೆ ಸಿಕ್ತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಂತ ಹೇಳಬೇಕು ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ತೋರಿಸ್ಕೊಟ್ಟಿದ್ದಕ್ಕೆ. ಕುಂದಾಪುರ ಬಿ ಸೆಕೆಂಡ್ ಸೆಮಿಸ್ಟರ್ ಖುಷಿ ಆಗತ್ತೆ. ಯಾಕಂದ್ರೆ ನೀವು ಕುಂದಾಪುರ ಮಂಗಳೂರು ಅಂದ್ರೆ ನನಗೆ ಖುಷಿ ಆಗತ್ತೆ. ನನ್ನ ಮಗಳಲ್ಲ ಐತೆ ಕುಂದಾಪುರ. ಅವಳು ಬರ್ತೆ ಓದ್ತೆ ಎಂತ ಓದ್ತೆ ನಂಗೆ ಅರ್ಧ ಕುಂದಾಪುರ ಕಲ್ಲ ಫುಲ್ಲು ಹೇಳ್ತಾರೆ ಅಪ್ಪ ಬರ್ತೆ ಯಾವ ಬರ್ತೆ ಮಂಡ್ಯ ಗೌಡ್ರಲ್ಲಪ್ಪ ನಾವು ಅಂತೀವಿ. ಅದು ಖುಷಿ ಆಗತ್ತೆ. ನೋಡಿ ಎಂಜಾಯ್ಮೆಂಟ್ ಎಷ್ಟಿದೆ ಅಂತೇಳಿ. ಸೊ ತುಂಬ ಖುಷಿಯಾಗುತ್ತೆ. ಈ ಥರದೊಂದು ಸಮುದ್ರನ ಗಾಡಿನ ಇಲ್ಲಿ ತಂದು ನಿಲ್ಲಿಸಿ ಈ ಡ್ಯಾಮಲ್ಲಿ ಅಲ್ಲಿಂದ ಇಲ್ಲಿ ತನಕ ಡ್ಯಾಮಲ್ಲಿ ಗಾಡಿ ತೊಗೊಂಬಾರ್ದು ಅಂತ ಹೇಳಿದ್ರೆ ತಮಾಷೆ ಅದಲ್ಲ ಗುರು. ಇದು ನಿಜವಾಗ್ಲೂ ಖುಷಿ ಆಯಿತು. ಬನ್ನಿ ಸ್ನೇಹಿತರೆ, ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ. ಸೊ ನಾವು ಎಕ್ಸಾಕ್ಟಾಗಿ ಮನೆ ಹತ್ರ ಬಂದಾಗಿದೆ. ಅಂದರೆ ನಿನ್ನೆ ರಾತ್ರಿ 12 ಗಂಟೆಗೆಲ್ಲ ಬಂದು ಡ್ರಾಪ್ ಮಾಡಿದ್ದೆ. ಸೊ ಡ್ರಾಪ್ ಮಾಡಿದ ಮೇಲೆ ಮಂಗಳೂರಿಗೆ ರಾತ್ರಿ 12 ಗಂಟೆ ಆಯ್ತು ಬಂದುಬಿಟ್ಟು ಆಗ. ಸೊ ಇದಾಗಿತ್ತು ನಮ್ಮದೊಂದು ಶಾರ್ಟ್, ಅಂದರೆ ಇದು 1 ಡೇ ಟ್ರಿಪ್ ಆಗಿತ್ತು. ಸೊ ಮಂಗಳೂರಿಂದ ಸ್ಟಾರ್ಟ್ ಮಾಡಿ ಸೊ ಆಗುಂಬೆ ಆಗಿ ತೀರ್ಥಹಳ್ಳಿ ರೂಟಲ್ಲಿ ಹೋಗಿ ಸಾಗರ ಆಗಿ ಸಾಗರದಿಂದ ಜೋಗ್ ಫಾಲ್ಸಿಂದ ಲಿಂಗನಮಕ್ಕಿ ಡ್ಯಾಮ್. ಸೊ ಅದನ್ನೆಲ್ಲ ನೋಡ್ಕೊಂಬಂದ್ವಿ. ಸೊ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಸಿಗ್ತಾರೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಬ್ಯಾಕ್ ಟು ನ್ಯೂ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು. ಬೈ ಬಾಯ್.